ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಒಂದು ವೈಟ್ ಖಾಲಿ ಪಲಾವ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೈಟ್ ಖಾಲಿ ಪಲಾವ್ ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬಾ ಬೇಗ ಮಾಡ್ಕೋಬೋದು. ಟಿಫಿನ್ಗೆ ಆಗಿರ್ಬೋದು ಅಥವಾ ಲಂಚ್ಗೆ ಆಗ್ಬೋದು. ಇದಕ್ಕೆ ರುಬ್ಬೋ ಅವಶ್ಯಕತೆ ಏನೂ ಇರೋದಿಲ್ಲ. ಜಸ್ಟ್ ಎಲ್ಲ ಟಕ ಟಕ ಅಂತ ಹಾಕಿ ಪಟ್ ಅಂತ ಮಾಡ್ಕೊಳ್ಳೋ ಅಂಥ ಒಂದು ಪಲಾವ್. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಆದರೆ ಬನ್ನಿ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ವೈಟ್ ಖಾಲಿ ಪಲಾವ್ ಅಥವಾ ಪಲಾವ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ, ಹಾಗೆಯೇ ಬೀನ್ಸ್ ತೊಗೊಂಡಿದ್ದೀನಿ, ಟೊಮ್ಯಾಟೊ ಒಂದು ಮೀಡಿಯಮ್ ಗಾತ್ರದ್ದು, ಸ್ವಲ್ಪ ಶುಂಠಿ ಜಜ್ಜಿರೋದು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಅರಿಶಿಣದ ಪುಡಿ ಸ್ವಲ್ಪ ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಕರಿಬೇವು, ನಾನಿಲ್ಲಿ ಹಸಿಮೆಣಸಿನ ಬದಲಾಗಿ ಒಣ ಮೆಣಸು ಅಂದರೆ ಸಂಡಿಗೆ ಮೆಣಸನ್ನು ಯೂಸ್ ಮಾಡಿದ್ದೀನಿ. ಹಾಗೆ 2 ಗರಂ ಮಸಾಲೆ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಚಕ್ಕೆ, ಹಾಗೆ ಲವಂಗ, ಸ್ವಲ್ಪ ಸಾಸಿವೆ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ನಿಂಬೆಹಣ್ಣು, ಹಾಗೆ ತೊಳೆದಿಟ್ಟಂಥ 2 ಲೋಟ ಅಕ್ಕಿ. ಇಲ್ಲಿ ನಾನು ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್ ಇದೇನೂ ಯೂಸ್ ಮಾಡಿಲ್ಲ. ನೀವು ಬೇಕಿದ್ರೆ ಇವೆಲ್ಲವನ್ನು ಯೂಸ್ ಮಾಡ್ಬೋದು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಇಟ್ಕೊಂಡಂಥ ಗರಂ ಮಸಾಲ ಎಲ್ಲನೂ ಹಾಕೋತಾ ಇದ್ದೀನಿ. ಇಲ್ಲಿ ಸಂಡಿಗೆ ಮೆಣಸಿಗೆ ಬದಲಾಗಿ ನೀವು ಹಸಿ ಮೆಣಸನ್ನು ಯೂಸ್ ಮಾಡ್ಬೋದು, ಅಥವಾ ಒಣ ಮೆಣಸನ್ನು ಕೂಡ. ಈಗ ಸ್ವಲ್ಪ ಸಾಸಿವೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ನಾವು ಹುರ್ಕೋಬೇಕು. ಹಾಕಿರುವಂಥ ಗರಂ ಮಸಾಲೆ, ಸಾಸಿವೆ ಎಲ್ಲವೂ ಒಳ್ಳೆ ಘಮ ಬಿಡಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಟಿರೋದನ್ನ ಹಾಕ್ಕೊಳ್ಳೋಣ. ಇಲ್ಲಿ ಶುಂಠಿ ತುಂಬ ಹಾಕ್ಕೋಬೇಡಿ, ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅರಿಶಿಣದ ಪುಡಿ ಕೂಡ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ತುಂಬ ಬೇಡ. ವೈಟ್ ಪಲಾವ್ ಅಂದರೆ ವೈಟಾಗೇ ಇರಬೇಕು, ಕಲರ್ ಏನು ಚೇಂಜ್ ಆಗಬಾರ್ದು. ಈಗ ಇಟ್ಟಂಥ ಈರುಳ್ಳಿ, ಬೀನ್ಸು, ಟೊಮ್ಯಾಟೊ, ತರಕಾರಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕೋದಾದರೆ ಲಾಸ್ಟಿಗೆ ಹಾಕ್ಕೋಬೇಕಾಗತ್ತೆ, ಫಸ್ಟಿಗೆ ಹಾಕಬಾರ್ದು, ಕಲರ್ ಚೇಂಜ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಾಲು ಹಾಕ್ತಾರೆ, ಇಲ್ಲ ತೆಂಗಿನಕಾಯಿ ಹಾಲನ್ನು ಹಾಕ್ತಾರೆ. ಇದೇನೂ ಹಾಕದೆ ಕೂಡ ವೈಟ್ ಪಲಾವ್ ಮಾಡ್ಬೋದು. ನಾನು ಇದೇನನ್ನು ಇಲ್ಲಿ ಯೂಸ್ ಮಾಡಿಲ್ಲ. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಗ ಕ್ರಂಚಿನೆಸ್ ಇರುತ್ತೆ ತರಕಾರಿಯಲ್ಲಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ತರಕಾರಿ ಬೇಯುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಜೊತೆಗೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ತುಂಬ ಬೇಗ ಬೆಂದು ಬರುತ್ತೆ. ಈಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅರಿಶಿನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಲೋಟದಲ್ಲಿ ನಾನು 2 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿರೋದು. ಅದಕ್ಕೆ ನಾನು 4 ಲೋಟ ಆಗೋಷ್ಟು ನೀರನ್ನು ಈಗ ಹಾಕ್ತೀನಿ. ಸುಮಾರು 4 ಲೋಟ ಆಗೋಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ತಣ್ಣೀರನ್ನು ಕೂಡ ಹಾಕ್ಬೋದು. ಬಿಸಿ ನೀರು ಹಾಕೋದ್ರಿಂದ ತುಂಬ ಬೇಗ ನಾವು ಮಾಡುವಂಥ ಅಡುಗೆ ಆಗುತ್ತೆ, ಜೊತೆಗೆ ತುಂಬ ಬೇಗ ವಿಷಲ್ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳೋದು. ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ. ಈಗ ರುಚಿಗೆ ತಕ್ಕಷ್ಟು, ಅಂದರೆ ಅಕ್ಕಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ. ಫಸ್ಟಿಗೆ ನಾವು ಒಂದು ಚಿಟಿಕೆಯಷ್ಟು ಮಾತ್ರ ಹಾಕಿದ್ವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ನೀರು ಕುದಿಯಬೇಕು. ಈಗ ಕುದಿಯೋದಕ್ಕೆ ಶುರುವಾಗಿದೆ. ಅಕ್ಕಿನ ಆಲ್ರೆಡಿ 2 ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಅದನ್ನು ನಾನೀಗ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಾಮೂಲಿ ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಬದಲಿಗೆ ಬಾಸುಮತಿ ರೈಸ್ ಅಥವಾ ಬೇರೆ ಯಾವುದೇ ಜೀರಾ ರೈಸ್, ಈ ಥರ ಯಾವುದೇ ಅಕ್ಕಿನ ಬೇಕಾದರೂ ಯೂಸ್ ಮಾಡ್ಬೋದು. ನಾನೀಗ ಪಲಾವ್ಗೆ ಕುದೀತಾ ಇರೋವಂಥ ನೀರಿನ ತರಕಾರಿ ಮಿಶ್ರಣಕ್ಕೆ ಅಕ್ಕಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಕ್ಕಿನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಯಾವುದೇ ಸೊಪ್ಪುಗಳನ್ನು ಕೂಡ ಬಳಸಿಲ್ಲ.
ಇದರಿಂದಾಗಿ ಪಲಾವ್ ತುಂಬ ವೈಟಾಗಿ ಚೆನ್ನಾಗಿ ಬರುತ್ತೆ. ಅರಿಶಿಣದ ಪುಡಿ ಕೂಡ ತುಂಬ ಕಡಿಮೆ ಹಾಕ್ಕೊಳ್ಳಿ, ಆಗ ಪಲಾವ್ ವೈಟಾಗಿ ಬರುತ್ತೆ. ಈಗ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ವಿಷಲ್ ಮಾಡೋಣ. ಜಸ್ಟ್ 2 ವಿಷಲ್ ಬಂದರೆ ಸಾಕು, ನಮ್ಮ ವೈಟ್ ಪಲಾವ್ ಪಟ್ ಅಂತ ರೆಡಿ ಆಗುತ್ತೆ. ಈಗ 2 ವಿಷಲ್ ಆಗಿದೆ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ನಮ್ಮ ವೈಟ್ ಪಲಾವ್. ನೋಡೋದಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಯಮ್ಮಿಯಾಗಿರುತ್ತೆ. ತುಂಬ ಮಸಾಲ ಅನಿಸೋದಿಲ್ಲ, ಜೊತೆಗೆ ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನೂ ರುಬ್ಬೋದು ಇರೋದಿಲ್ಲ, ಯಾವ ಸೊಪ್ಪುಗಳು ಕೂಡ ಬೇಕಾಗಿಲ್ಲ. ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಅಥವಾ ಲಂಚಿಗೆ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವೈಟ್ ಪಲಾವ್ ತುಂಬ ಕಡಿಮೆ ತರಕಾರಿ ಹಾಗೆ ಸೊಪ್ಪುಗಳನ್ನು ಬಳಸದೆ, ಜೊತೆಗೆ ಯಾವುದೇ ರುಬ್ಬೋ ಕೆಲಸ ಇಲ್ಲದೆ ಹಾಲು, ಕಾಯಿ ಹಾಲು ಏನನ್ನೂ ಬಳಸದೆ ಮಾಡೋವಂಥ ವೈಟ್ ಪಲಾವ್ ಎಷ್ಟು ಈಸಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ, ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.